ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭಾಗ್ಯಲಕ್ಷ್ಮಿ ಉಮೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೈಟ್ ವೆಯ್ಟ್ ಹಾರನ ತೋರಿಸ್ತಾ ಇದ್ದೀನಿ. ಮತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಅದಕ್ಕೆ ಮ್ಯಾಚಿಂಗ್ ಇಯರಿಂಗು ವಿತ್ ಅದಕ್ಕೆ ಮಾಟ್ಲಿನೂ ಸಹ ತೋರಿಸ್ತಾ ಇದ್ದೀನಿ. ಮಾಟ್ಲಿನೂ ಸಹ ಡಬಲ್ ಸೈಡೆಡ್ ಮಾಟ್ಲಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಕಲರ್ ಚೇಂಜ್ ಮಾಡಿಕೊಂಡು ಯಾವ ಇಯರಿಂಗ್ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಮಾಟ್ಲಿನ. ಸೊ ತುಂಬ ರಿಕ್ವೆಸ್ಟ್ ಬಂದಿತ್ತು ಡಬಲ್ ಸೈಡ್ ಇಯರಿಂಗ್ಸ್ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಡಬಲ್ ಸೈಡು ಮಾಟ್ಲಿ ಮತ್ತೆ ಲಾಂಗ್ ಹಾರ ಅದ್ರ ಜೊತೆಗೆ ಇಯರಿಂಗ್ಸ್ ಸಹ ಮ್ಯಾಚಿಂಗು ತೋರಿಸ್ತಾ ಇದ್ದೀನಿ. ಸೊ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿರುವಂಥ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬೋದು. ಸೊ ಇದು ವಯಸ್ಸಾದವ್ರಿಗೆ ಮತ್ತೆ ಎಲ್ಲ ಮಿಡಲ್ ಏಜ್ ಅವ್ರಿಗೂ ಸಹ ಇದು ಸೂಟ್ ಆಗುತ್ತೆ. ಮತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಇನ್ನು ಲೈಟ್ ವೇಟ್ ಅಲ್ಲಿ ಇನ್ನು ಎಷ್ಟು ಗ್ರಾಮಿಗೆ ಮಾಡಿಸ್ಬೋದು ಅಂತಾನೂ ಸಹ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ತೋರಿಸ್ತಾ ಇರೋವಂಥ ಲಾಂಗ್ ಹಾರ ಬಂದ್ಬಿಟ್ಟು ಗಜಿರಾ ಅಥವಾ ಜೇಡಮಣಿ ಲಾಂಗ್ ಹಾರ ಅಂತಾನೂ ಸಹ ಕರೀತಾರೆ. ಸೊ ತುಂಬಾನೇ ಬ್ಯೂಟಿಫುಲ್ ಅಂಡ್ ಪ್ರಿಟಿ ಆಗಿದೆ ಡಿಸೈನ್ ಮಾತ್ರ. ಸೊ ಹಾಕೊಂಡ್ರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎರಡೆಳೆ ಲಾಂಗ್ ಹಾರಾಗೆ ಜೇಡಮಣಿ ಹಾಕಿದ್ದಾರೆ. ಸೊ ನಮಗೆ ಜೇಡಮಣಿ ಬೇಡ ಅಂದರೆ ಮುತ್ತಲ್ಲಿ ಬೇಕಾದರೂ ಮಾಡಿಸ್ಕೋಬೋದು, ಇಲ್ಲ ಕರಿಮಣಿಲಿ ಬೇಕಾದರೂ ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಅವಳ ಬೇಕಾದರೂ ಹಾಕ್ಸ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಅಂದ್ಬಿಟ್ಟು ಅವಳ ಮತ್ತು ಜೇಡನ ಎರಡು ಮಿಕ್ಸ್ ಮಾಡು ಸಹ ಹಾಕ್ಸ್ಕೋಬೋದು. ಸೊ ಇದು ಈ ಚೈನ್ ಬಂದ್ಬಿಟ್ಟು ನಮ್ಮ ಅತ್ತೆ ಅವ್ರದ್ದು. ಸೊ ನಾನು ನಿಮ್ಮೆಲ್ಲರಿಗೂ ಡಿಸೈನ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಎರಡು ಎಳೆಲಿ ಬೇಕಾದರೂ ಇದನ್ನು ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಒಂದೆಳೆಲು ಸಹ ಮಾಡಿಸ್ಕೋಬೋದು. ಸೊ ತುಂಬಾನೇ ಪ್ರಿಟಿಯಾಗಿ ಬರುತ್ತೆ. ಒಂದೆಳೆಲು ಸಹ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನನ್ನ ಹತ್ರ ಇದರಲ್ಲಿ ಎರಡೆಳೆ ಹವಳದ ಹಾರ ಇದೆ. ಸೊ ನಾನಿನ್ನೂ ಅದಕ್ಕೆ ಡಾಲರ್ ಹಾಕ್ಸಿಲ್ಲ. ಸೊ ಡಾಲರ್ ತೊಗೊಬೇಕಾದ್ರೆ ಅದೊಂದು ವ್ಲಾಗ್ ಮಾಡಿ ಆ ಡಿಸೈನು ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ನೋಡಿ ಈ ಡಿಸೈನ್ ಈ ರೀತಿಯಾಗಿದೆ. ಡಾಲರ್ ಮಾತ್ರ ಆಸಮ್ ಆಗಿದೆ ಅಂತಾನೆ ಹೇಳ್ಬೋದು. ಚಿಕ್ಕದಾಗಿದ್ರು ತುಂಬ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು 50 ಗ್ರಾಮ್ಸ್ ಇದೆ. ಸೊ ನೀವು ಒಂದೆಳೆಯಲ್ಲಿ ಮಾಡಿಸ್ತೀನಿ ಅಂತ ಅಂದರೆ 25 ಗ್ರಾಮ್ಸ್ಗೆ ಆಗುತ್ತೆ. ಸೊ ಎರಡೆಳೆಯಲ್ಲಿ ಮಾಡಿಸಿರೋದ್ರಿಂದ ಇದು 50 ಗ್ರಾಮ್ಸ್ ಇದೆ. ಸೊ ತುಂಬಾನೇ 50 ಗ್ರಾಮ್ಸ್ 60 ಗ್ರಾಮ್ಸಲ್ಲೆಲ್ಲ ತುಂಬಾನೇ ದಪ್ಪ ಮತ್ತು ಉದ್ದನೂ ಬರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸೊ ನೀವಿನ್ನೂ ಲೈಟ್ ವೆಯ್ಟಲ್ಲಿ ಮಾಡಿಸ್ತೀನಿ ಅಂದರೆ 40 ಗ್ರಾಮ್ಸಲ್ಲೂ ಸಹ ಇದನ್ನು ಮಾಡಿಸ್ಬೋದು. ಒಂದೆಳೆ 20 ಗ್ರಾಮ್ಸಲ್ಲಿ ಆಗುತ್ತೆ. ಸೊ 40 ಗ್ರಾಮ್ಸಲ್ಲಿ ಮಾಡಿಸಿದ್ರೆ ಸ್ವಲ್ಪ ನಿಮಗೆ ಇನ್ನೂ ಸಣ್ಣ ಬರುತ್ತೆ ಮತ್ತು ಲೆಂತು ಸಹ ಚಿಕ್ಕದು ಬರುತ್ತೆ. ಸೊ 50 ಗ್ರಾಮ್ಸಲ್ಲಿ ಮಾಡಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಮ್ಯಾಚಿಂಗು ಇಯರಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬ್ರಾಡ್ ಆಗಿದೆ, ಕಿವಿ ತುಂಬ ಕುತ್ಕೊಳ್ಳುತ್ತೆ ಹಾಕೊಂಡ್ರೆ ಅಂತಾನೆ ಹೇಳ್ಬೋದು. ಸೊ ಇದನ್ನು ಜೇಡಮಣಿಲೇ ಮಾಡಿಸಿರೋ ಅಂಥದ್ದು. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಜೇಡಮಣಿ ಬದಲು ಅವಳ ಆದರೂ ಹಾಕ್ಸ್ಬೋದು, ಮುತ್ತಾದರೂ ಹಾಕ್ಸ್ಬೋದು, ಕರಿಮಣಿ ಆದರೂ ಹಾಕ್ಸ್ಕೋಬೋದು. ಸೊ ಇದ್ರ ಟೋಟಲ್ ವೆಯ್ಟ್ ಬಂದ್ಬಿಟ್ಟು 6 ಗ್ರಾಮ್ಸ್ ಇದೆ. ಸೊ ನೀವು ಇನ್ನೂ ಲೈಟ್ ವೆಯ್ಟಲ್ಲಿ ಮಾಡಿಸ್ತೀನಿ ಅಂದರೆ 3.5-4 ಗ್ರಾಮ್ಸಲ್ಲೆಲ್ಲ ಮಾಡಿಸ್ಬೋದು. ಸೊ ಸ್ವಲ್ಪ ಚಿಕ್ಕದು ಬರುತ್ತೆ ಮತ್ತು ತೆಳಗೆ ಬರುತ್ತೆ. ಸೊ ನಿಮಗೆ ಗಟ್ಟಿಯಾಗಿರಬೇಕು ಅಂತಂದರೆ ನೀವು ಒಂದು 6 to 7 ಗ್ರಾಮ್ಸಲ್ಲಿ ಮಾಡಿಸಿದ್ರೆ ತುಂಬಾ ಬ್ರಾಡಾಗಿ ಬರುತ್ತೆ ಮತ್ತು ಗಟ್ಟಿಯಾಗೂ ಇರುತ್ತೆ. ಸೊ ಇದನ್ನು ಸಹ 916 ಆಲ್ಮಾರ್ಕಲ್ಲೇ ಸಹ ಇದನ್ನು ಮಾಡಿಸಿರೋ ಅಂಥದ್ದು. ಸೊ ಇನ್ನು ಇದ್ರ ಮ್ಯಾಚಿಂಗ್ ಮಾಟ್ಲಿ ತೋರಿಸ್ತಾ ಇದ್ದೀನಿ ನಾನು. ಈ ಮಾಟ್ಲಿ ವಿಶೇಷ ಏನಪ್ಪ ಅಂತಂದರೆ ಡಬಲ್ ಸೈಡೆಡ್ ಮಾಟ್ಲಿ ಇದು ನೋಡಿ. ಈ ಸೈಡಲ್ಲಿ ಬೇಕಾದರೂ ನಾವು ಹಾಕ್ಕೋಬೋದು, ಇಲ್ಲಾಂದರೆ ಆ ಸೈಡಲ್ಲಿ ಬೇಕಾದರೂ ಹಾಕ್ಕೋಬೋದು. ಸೊ ನಾವು ಜೇಡಮಣಿಗೋಸ್ಕರ ಗ್ರೀನ್ ಕಲರ್ ಸ್ಟೋನಲ್ಲಿ ಮಾಡಿಸಿದ್ದೀವಿ. ಇನ್ನು ಈ ಕಡೆ ಹಾಕೊಬೇಕು ಅಂತಂದರೆ ನಾವು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರು ಪಿಂಕ್ ಕಲರ್ ಇಯರಿಂಗ್ಸ್ ಇದ್ದರೆ ಅದಕ್ಕೆ ಮ್ಯಾಚಿಂಗ್ ಮಾಡಿ ಇದನ್ನು ಸಹ ಹಾಕ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಟೋಟಲ್ ವೆಯ್ಟ್ ಬಂದ್ಬಿಟ್ಟು 7 ಗ್ರಾಮ್ಸ್ ಇದೆ. ಸೊ ಇನ್ನೂ ಕಡಿಮೆ ಗ್ರಾಮಲ್ಲೂ ಸಹ ಮಾಡಿಕೊಡ್ತಾರೆ, 5 ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು. ಸೊ ತುಂಬ ಲೈಟ್ ವೆಯ್ಟಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು 7 ಗ್ರಾಮ್ಸಲ್ಲಿದೆ. ಸೊ ತುಂಬಾ ಪ್ರಿಟಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಈಗ ಈ ಹಾರನ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಲೆಂತ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬ್ಯಾಕ್ ಚೈನು ಇಡಿಸ್ದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಹಾಗೇ ಇದನ್ನು ಹಾಕೊಬೋದು ಕತ್ತಿಂದನೇ. ಸೊ ಇದಕ್ಕೆ ಬ್ಯಾಕ್ ಚೈನ್ ಇಡ್ಸಲ್ಲ ಅಂತ ಅನ್ನೋರು ಬೇಕಾದ್ರೆ ಹಿಂದೆ ಕೊಂಡಿ ಇಡಿಸ್ಕೊಂಡು ಸಹ ಮಾಡಿಸ್ಕೋಬೋದು. ಸೊ ನನ್ನ ಒಂದು ಗಜರಾಗೆ ನಾನು ಸಹ ಬ್ಯಾಕ್ ಚೈನ್ ಇಡಿಸಿಲ್ಲ, ಅದಕ್ಕೂ ಸಹ ಕೊಂಡಿನೇ ಹಾಕ್ಸಿರೋದು. ಸೊ ನೋಡಿ ಈಗ ವೇರ್ ಮಾಡ್ಕೊಂಡಿದ್ದೀನಿ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ
ಅಂತ ಅಂದ್ಬಿಟ್ಟು. ಡಾಲರು ಅಷ್ಟೇ ತುಂಬಾ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಮತ್ತು ಮಾಂಗಲ್ಯ ಚೈನ್ ಜೊತೆನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹೆವಿಯಾಗಿ ಕಾಣಿಸ್ತಾ ಇದೆ. ಯಾವುದಾದ್ರು ಫಂಕ್ಷನ್ಗೆ ಹಾಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇಯರಿಂಗ್ನ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಮಾಟಿಗೆ ಅದನ್ನು ಸಹ ವೇರ್ ಮಾಡಿ ತೋರಿಸ್ತೀನಿ. ಸೊ ಇದು ಮಾಟಿಗೆ ಸ್ಟೋನ್ ಬದಲು ನೀವು ನಾವು ಯಾವ ಕಲರ್ ಇಯರಿಂಗ್ ಹಾಕ್ಕೊತೀವೋ ಆ ಕಲರು ಜೇಡ ಆಗಲಿ ಅಥವಾ ಅವಳ ಆಗಲಿ ಅಥವಾ ಮುತ್ತಿಂದೇನಾದ್ರು ಓಲೆ ಮಾಡಿಸ್ಕೊಂಡಿದ್ರೆ ಮುತ್ತಾಗಲಿ ಬೇಕಾದರೆ ಆ ಸ್ಟೋನ್ ಬದಲು ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮಾಟಿನ ಕಿವಿ ಸುತ್ತಲೂ ಈಗ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಕಿವಿ ಸುತ್ತಲೂ ಹಾಕೊಬೋದು. ಇಲ್ಲ ಅಂತಂದರೆ ಏರ್ ಪಿನ್ ಸಹಾಯದಿಂದ ಸೈಡ್ ಮಾಟಿಯಾಗೂ ಸಹ ಯೂಸ್ ಮಾಡ್ಬೋದು. ಸೊ ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಅಂತ. ಒಳ್ಳೆ 15 ಗ್ರಾಮ್ ಇದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾರು ಇದು 6 ಗ್ರಾಮ್ಸ್ ಇದೆ ಅಂದರೆ ನಂಬೋದಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಏನಾದರೂ ಈ ಡಿಸೈನ್ಸ್ ಇಷ್ಟ ಆಗಿತ್ತು ಅಂದರೆ ನಾನು ಶಾಪ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಯಾವ ಕಲರ್ ಬೀಡ್ಸಲ್ಲಿ ಬೇಕಾದರೂ ನೀವು ಇದನ್ನು ಮಾಡಿಸ್ಕೊಬೋದು. ಸೊ ಅವರು ನೀವು ಯಾವುದೇ ಡಿಸೈನ್ ಕೊಟ್ಟರು ಅವರು ಕೊಡ್ತಾರೆ. ಸೊ ನೀವು ಅಲ್ಲಿ ಈ ಡಿಸೈನ್ಸ್ನ ಮಾಡಿಸ್ಕೋಬೋದು. ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ನೀವು ಸಹ ಕಡಿಮೆ ಗ್ರಾಮಲ್ಲಿ ಈ ಥರ ಲಾಂಗ್ ಹಾರಗಳನ್ನ ಮಾಡಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೈಟ್ ವೇಟ್ ಜ್ಯುವೆಲ್ರಿ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.